ಗಡ್ಬಡ ಆಗಿ ಅಲ್ಲಿಂದ ಬರುವಾಗ ಸ್ವಲ್ಪ ಊರ್ ಬಂದ್ರು ಅದ್ರಾಗ. ಇವ್ರು ಸಿಕ್ಕೊಂಡ್ ಕುಂತಿರುವಾಗ ಬ್ಯಾಗ್ ಬಿಗಿದ್ದು ಅಲ್ಲಿ ಬ್ಯಾಗ್ ಎಲ್ಲ ಕೂಡಿ ತಗೊಂಡು ಹೋಗ್ಬೇಕಾಗಿತ್ತು. ಬರುವಾಗ ಅಲ್ಲಿ ರಶ್ ಆಗಿದ್ ಕೂಡ್ಲೆ ಪ್ಯಾಕ್ ಅದು ಅವ್ರಿಗೆ ನಡಕ್ ಸಾಧ್ಯ ಆಗಿರ್ಲಿಲ್ಲ. ಅವ್ರು ಬಿದ್ರ ಕೆಳಗ್ ಬಿದ್ದಿದ್ ಕೂಡ್ಲೆ ಏನ್ ಮಾಬ್ ಇತ್ತು ಅದ್ ಮಾಬ್ ಅವ್ರ ಮೇಲಿಂದನ ಹೋಗ್ಬಿಟ್ಟಿತ್ತು. ಅದರಲ್ಲೇ ಇವ್ರು 4 ಮಂದಿದ್ದು ನಿಧನ ಆಗಿದ್ದಿತ್ತು. ಅದ್ರಾಗ ಸ್ವಲ್ಪ ಮೈನರ್ ಇದ್ದು ಅದು ಅವಲ್ಲೇ ಚಿಕಿತ್ಸಾಲಯ ಸ್ವಲ್ಪ ಮಾಬ್ದಾಗ ಅವ್ರಿಗೆ ಚಿಕಿತ್ಸಾಲಯನು ಸ್ವಲ್ಪ ಫಾಸ್ಟ್ ಸಿಗಿರ್ಲಿಲ್ಲ. ಅಂದ್ರೂ ಸ್ವಲ್ಪ ಮಾಡಿದ ಕೂಡ್ಲೆ ತಗೊಂಡ್ ಹೋಗಿದ್ರು. ನಮಗೆ ಗೊತ್ತಾಗಿತ್ತು ಅದನ್ನ ಸ್ವಲ್ಪ ಕಮ್ಮಿ 2 ಅವರ್ಸ್ ನಂತರ ನಮಗೆ ಗೊತ್ತಾಗಿತ್ತು ಹಿಂಗ್ ಪ್ರಾಬ್ಲಮ್ ಆಗೈತಿ. ಎಲ್ಲಾರ್ ಕಡೆ ಮೊಬೈಲ್ ಮಿಸ್ ಆಗಿದ್ದು, ಯಾರು ಕಾಂಟ್ಯಾಕ್ಟ್ ಆಗಿ ರೀಚ್ ಆಗಿರ್ಲಿಲ್ಲ. ನೆಟ್ವರ್ಕ್ ಇಶ್ಯೂಸ್ ಕೆಲವೊಂದಾಗ, ಯಾಕಂದ್ರೆ ಮಾಬ್ ಪೂರ್ತಿ ಮಾಬ್ ಇಷ್ಟ ಆಯ್ತು ಅಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂನು ಬಂತ. ನಾವು ರೀಚ್ ಆಗ್ಲಿಕ್ಕೆ ಕಮ್ಮಿ 7 to 8 ಅವರ್ಸ್ ಆಯ್ತು ಅಲ್ಲಿ ಅವ್ರ ಕಡೆ ರೀಚ್ ಆಗ. ಅದ್ರಾಗ ಒಂದೇ ಅವ್ರ ಕಡೆಯಿಂದ ಎಲ್ಲಿಂದ್ರೆ ಫೋನ್ ಮಾಡಿ ಅವ್ರು ಹೇಳಿದ್ರ ಹಿಂಗ್ ಇಲ್ಲಿ ನಾವು ಅದೇವಂತ. ನಾವ್ ಅಲ್ಲಿ ಹೋಗ್ಲಿಕ್ಕೆ 7 to 8 ಅವರ್ಸ್ ಆಯ್ತು. ಅಲ್ಲಿ ಹೋಗಿದ ನಂತರ ಅಲ್ಲಿ ನೋಡಿದ್ರು ಇವ್ರು 5 ಮಂದಿ ಅಲ್ಲಿ ಕೂತಿದ್ರ. ಮತ್ತ 4 ಮಂದಿಗೆ ಅಲ್ಲಿಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ರ, ಸೀರಿಯಸ್ ಕೇಸ್ ಇದೆ ಅಂತ. ಅದ್ರಲ್ಲಿ ಇವ್ರು 4 ಮಂದಿ ಇದ್ದು ಅಲ್ಲೇ ನೋಡಿದ ಕೂಡ್ಲೆ ಅದ್ ನಮ್ಗೇನ್ ಪೂರ್ತಿ ಗೊತ್ತಾಗಿರ್ಲಿಲ್ಲ, ಎಲ್ಲಿ ಹೋಗ್ಬೇಕು ಏನ್ ಗೊತ್ತಿದೆ. ಅವ್ರ ಅಲ್ಲಿಂದ ಆಂಬುಲೆನ್ಸ್ ಸ್ವಲ್ಪ ಸೇವಾ ಸಿಕ್ಕಿರ್ಲಿಲ್ಲ. ಎಲ್ಲಾ ರೋಡ್ಗಳು ಪ್ಯಾಕ್ ಇದ್ದು ನಮ್ಗೆ ಹೋಗ್ಲಿಕ್ಕೆ ಬಹಳಷ್ಟು ತೊಂದರೆ ಆಯ್ತು.